ಹಾಗೆ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ವಿಜಯ್ ಮೈಲಾರ್ ಯೂಟ್ಯೂಬ್ ಚಾನಲ್. ಮಾರ್ಟಿನ್ ಸಿನಿಮಾದ ಟೀಮ್ ಅವರು ಒಂದು ವೋಟಿಂಗ್ ಪೋಲನ್ನು ಮಾಡಿದ್ರು, ಎಲ್ಲರಿಗೂ ಗೊತ್ತಿರುವಂಥ ವಿಚಾರ. ಸೊ ರಿಸಲ್ಟ್ ಕೂಡ ಬಂದಿರುವಂಥದ್ದು. ಸೊ ಟ್ರೈಲರ್ ಲಾಂಚ್ ಮಾಡ್ತೀವಿ ಅಂತ. ಆ್ಯಂಡ್ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನಪ್ಪ ಅಂದರೆ, ಎಷ್ಟೋ ಜನಕ್ಕೆ ಟ್ರೈಲರ್ ಲಾಂಚ್ ಯಾವಾಗುತ್ತೆ ಅಂತ ಕೆಲವೊಬ್ರಿಗೆ ಗೊತ್ತು, ಕೆಲವೊಬ್ರಿಗೆ ಗೊತ್ತಿಲ್ಲ. ಸೊ ಯಾವಾಗ ಏನು ಕತೆ ಅದನ್ನು ಹೇಳ್ತೀನಿ. ಆ್ಯಂಡ್ ಈ ಸಿನಿಮಾ 100 ಕೋಟಿಯ ಬಜೆಟ್ನಲ್ಲಿ ಆಗಿರುವಂಥ ಸಿನಿಮಾ ಅಂತೆ. ಆ್ಯಂಡ್ ಟೈಮಿಂಗ್ ಕೂಡ ತುಂಬ ತೊಗೊಂಡಿದೆ ಈ ಸಿನಿಮಾ ಶೂಟಿಂಗ್. ಅಂದರೆ ಐ ಥಿಂಕ್ 200+ ಶೂಟಿಂಗ್ನ ಡೇನ ತೊಗೊಂಡಿರುವಂಥದ್ದು. 250 ದಿನಗಳ ಕಾಲ ಶೂಟಿಂಗನ್ನು ಮಾಡಿದ್ದಾರೆ. ಅಷ್ಟರ ಮಟ್ಟಿಗೆ ಒಂದು ಟೈಮನ್ನು ತೊಗೊಂಡಿದೆ ಈ ಸಿನಿಮಾ. ಒಂದು ಕಡೆ ಮಾತು ಕೇಳಿ ಬರ್ತಾ ಇದೆ, ಒಂದು ಕಡೆ ಬಜೆಟ್ ಕೂಡ 100 ಕೋಟಿ ಅಂತ ಕೇಳಿ ಬಂದಿರುವಂಥದ್ದು. ಆ್ಯಂಡ್ ಆಲ್ಸೋ ಗೊತ್ತಿರೋ ಹಾಗೆ ಎಲ್ರಿಗೂ ಪ್ಯಾನ್ ಇಂಡಿಯಾ ಸಿನಿಮಾ ಅಂತ. ಸೊ ಪ್ಯಾನ್ ಇಂಡಿಯಾ ಲ್ಯಾಂಗ್ವೇಜಸ್ಗಳು ಅಲ್ಲದೇನೆ ಸೊ ಬೇರೆ ಲ್ಯಾಂಗ್ವೇಜ್ಗಳಲ್ಲಿ ಕೂಡ ರಿಲೀಸ್ ಆಗ್ತಾ ಇದೆ ಅಂತೆ. ಯಾವ್ಯಾವ ಲ್ಯಾಂಗ್ವೇಜ್ ಏನೇನು ಕತೆ, ಸೊ ಇದ್ರ ಬಗ್ಗೆ ಮಾತಾಡ್ತೀನಿ. ಆ್ಯಂಡ್ ಇಂಟ್ರೆಸ್ಟಿಂಗ್ ಆಗಿ ವಿಡಿಯೋದ ಕೆಲವೊಂದು ಇಂಪಾರ್ಟೆಂಟ್ ವಿಷಯಗಳನ್ನು ತಿಳಿಸೋಕ್ಕೆ ಇಷ್ಟಪಡ್ತೀನಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಬೇಗ ಶುರು ಮಾಡ್ತಾ ಇದ್ದೀನಿ. ಶುರು ಮಾಡೋಕ್ಕಿಂತ ಮುಂಚೆ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಯಾರು ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾ, ಫೇಸ್ಬುಕ್ ಆಗಿ ಎಕ್ಸೆಲ್ ಫಾಲೋ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ, ಮೊದಲನೇದಾಗಿ ವೋಟಿಂಗ್ ಮಾಡುವಂಥ ಒಂದು ತುಂಬಾ ಒಂದು ಒಳ್ಳೇದಂತ ನಾನು ಕಳೆದ ವಿಡಿಯೋದಲ್ಲೂ ಕೂಡ ಹೇಳಿದ್ದೆ. ಯಾಕೆಂದರೆ ಆಡಿಯನ್ಸ್ಗಳಿಗೆ ಏನು ಬೇಕು ಅನ್ನುವಂಥದ್ದು ಆ್ಯಂಡ್ ನಿಮಗೆ ಏನು ಕೊಟ್ಟರೆ ನೀವು ನೋಡ್ತೀರಾ ಅನ್ನುವಂಥ ಒಂದು ಪೋಲಿಂಗ್ ಏನಿದೆ, ತುಂಬಾ ಒಂದು ಒಳ್ಳೆ ಸ್ಟ್ರಾಟಜಿ ಅಂತ ಹೇಳಿದ್ದೆ. ಸೊ ಈ ಒಂದು ಸ್ಟ್ರಾಟಜಿಯಲ್ಲಿ ಪೋಲನ್ನು ಹಾಕಿದ್ರು ಮಾರ್ಟಿನ್ ಟೀಮ್ ಅವರು. ಏನಪ್ಪ ಅಂದರೆ, ಟ್ರೈಲರ್ ಬೇಕಾ ಅಥವಾ ನಿಮಗೆ ಸಾಂಗ್ ಬೇಕಾ ಅಥವಾ ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ ಮಾಡೋಕ್ಕೆ ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ ಟ್ರೈಲರ್ ಬೇಕಾ, ಸೊ ಈ ರೀತಿಯಾದಂಥ ಒಂದೆಲ್ಲ ಪೋಲ್ಗಳನ್ನು ಹಾಕಿದ್ರು. ಸೊ ಅದರಲ್ಲಿ ಎಲ್ಲರೂ ಕೂಡ ಒಂದು ಮೋಸ್ಟ್ ಆಗಿ ಒಂದು ವೋಟ್ ಹಾಕಿದಂಥದ್ದು ಟ್ರೈಲರ್ ಬೇಕು ಅನ್ನೋದು 60 ಲಕ್ಷಕ್ಕೂ ಹೆಚ್ಚು ಜನ ಅಲ್ಲಿ ವೋಟ್ ಮಾಡಿದ್ರಂತೆ. ಸೊ ಒಂದು ರೀತಿಯಲ್ಲಿ ಹೇಳೋದಾಯಿತು ಅಂತಂದರೆ, ಸೊ ವೋಟಿಂಗಲ್ಲಿ ಟ್ರೈಲರ್ ಈಗ ಆಲ್ಮೋಸ್ಟ್ ಬಂದಿರುವಂಥ ಪ್ರಕಾರವಾಗಿ ಸೊ ಟ್ರೈಲರ್ನ ರಿಲೀಸ್ ಮಾಡ್ತಾ ಇದ್ದಾರೆ. ಸೊ ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಟ್ರೈಲರ್ ಯಾವಾಗ ರಿಲೀಸ್ ಆಗುತ್ತೆ ಏನು ಅಂತ. ಈ ಒಂದು ಟ್ರೈಲರನ್ನು ಮುಂಬೈಯಲ್ಲಿ ರಿಲೀಸ್ ಮಾಡುವಂಥ ಪ್ಲ್ಯಾನನ್ನು ಮಾಡಿಕೊಂಡಿದೆ ಚಿತ್ರತಂಡ. ಸೊ ಇದೇ 29ನೇ ತಾರೀಕಿಗೆ ಟ್ರೈಲರನ್ನು ಲಾಂಚನ್ನು ಮಾಡ್ತಾರೆ. ಸೊ ಅದು ಒಂದು ಕಡೆ ಆಯಿತು ಅಂತಂದರೆ, ಸೊ 100 ಕೋಟಿಯ ಬಜೆಟ್ ಅಂತ ಬಂದಾಗ ಒಂದು ಹೆವಿ ಬಜೆಟ್ ಆದಂಥ ಸಿನಿಮಾ. ಆ್ಯಂಡ್ ಎಲ್ಲರಿಗೂ ಕೂಡ ಒಂದು ಡೌಟ್ ಇರುತ್ತೆ, ಸಿನಿಮಾಗಳಿಗೆ ಬಜೆಟ್ ಹಾಕ್ಬಿಡ್ತಾರೆ ಬಟ್ ಸಿನಿಮಾಗಳಷ್ಟು ರಿಟರ್ನ್ಸ್ ಬರುತ್ತಾ ಅನ್ನುವಂಥದ್ದು. ಸೊ ರಿಟರ್ನ್ಸ್ ಬಗ್ಗೆ ಹೇಳೋದಾಯಿತು ಅಂತಂದರೆ, ಸೊ ಈ ಒಂದು ಸಿನಿಮಾ ನಾನು ಏನು ಹೇಳಿದೆ, ಪ್ಯಾನ್ ಇಂಡಿಯಾ ಒಂದು ಡಿಸ್ಟ್ರಿಬ್ಯೂಟ್ ಆಗಿರ್ಬೋದು, ಆಮೇಲೆ ಅನದರ್ ಲ್ಯಾಂಗ್ವೇಜಸ್ಗಳು ಅಂದರೆ ಪ್ಯಾನ್ ಇಂಡಿಯಾ ಲ್ಯಾಂಗ್ವೇಜ್ಗಳನ್ನು ಹೊರತುಪಡಿಸಿ ಬೇರೆ ಬೇರೆ ರೀಜನಲ್ ಲ್ಯಾಂಗ್ವೇಜ್ಗಳು ಕೂಡ ರಿಲೀಸ್ ಆಗ್ತಾ ಇದೆ ಅನ್ನುವಂಥದ್ದು, ಮತ್ತು ಡಬ್ಬಿಂಗ್ ಹೋಗುವಂಥ ವಿಚಾರ. ಸೊ ಇದೆಲ್ಲ ಕಂಪೇರ್ ಮಾಡಿದ್ರೆ ಸೊ ಹಣವನ್ನು ಇದು ರಿಕವರ್ ಮಾಡಿಕೊಳ್ಳುತ್ತಾ ಅನ್ನೋದು ಒಂದು ಪ್ರಶ್ನೆ ಆಗುತ್ತೆ. ಖಂಡಿತವಾಗ್ಲೂ ಮಾಡುವಂಥ ಸಾಧ್ಯತೆಗಳಿದೆ. ಈಗ ಸಿನಿಮಾಗಳು ಈಗ ಒಂದು ಕಾಲದಲ್ಲಿ ಥಿಯೇಟರ್ಗಳಿಗೆ ಹೋಗಿ ನಾವು ಥಿಯೇಟರ್ನಲ್ಲಿ ನೋಡಿ ಥಿಯೇಟರ್ ಟಿಕೆಟ್ಗಳಿಂದ ಒಂದು ದುಡ್ಡನ್ನು ಬರುತ್ತೆ, ಆ ದುಡ್ಡಲ್ಲಿ ಸಿನಿಮಾ ತಂಡ ಒಂದು ಎಲ್ಲವನ್ನು ಕವರ್ ಮಾಡಬೇಕಾಗಿತ್ತು. ಬಟ್ ಈಗಿನ ಕಾಲದಲ್ಲಿ ಆಗಿಲ್ಲ. ಸುಮ್ಮನೆ ಒಂದು ಹಲವಾರು ಪ್ಲಾಟ್ಫಾರ್ಮ್ಸ್ಗಳಿರೋದ್ರಿಂದ OTT ಆಗಿರ್ಬೋದು, ಸ್ಯಾಟಲೈಟ್ ರೇಟ್ಸ್ ಆಗಿರ್ಬೋದು, ಮತ್ತು ಡಬ್ಬಿಂಗ್ ರೇಟ್ಸ್ ಆಗಿರ್ಬೋದು, ಸೊ ತುಂಬಾ ಒಂದು ಪ್ಲಾಟ್ಫಾರ್ಮ್ ಇರೋದ್ರಿಂದ ಮೇ ಬಿ ಕಲೆಕ್ಷನ್ ಮಾಡಬಹುದು ಸಿನಿಮಾ ಅಂತ ನಾನು ಅಂದ್ಕೊಳ್ತೀನಿ. ಆ್ಯಂಡ್ ಬಿಫೋರ್ ಒಂದು ಏನೋ ಸಿನಿಮಾದೊಂದು ಸ್ಟ್ರಾಟಜಿ ಇದೆ. ಏನಪ್ಪ ಅಂದರೆ, ಸಿನಿಮಾ ರಿಲೀಸ್ ಆಗೋಕ್ಕೂ ಮುಂಚೆನೇ ಒಂದು 50% ಒಂದು 60% ದುಡ್ಡನ್ನು ತೊಗೊಂಡ್ಬಿಟ್ಟಿರುತ್ತೆ. ಸೊ ಡಬ್ಬಿಂಗ್ ಆಗಿರ್ಬೋದು, ಸೊ ಆಗಲೇ ಹೇಳಿದಾಗೆ ರೈಟ್ಸ್ ಆಗಿರ್ಬೋದು, ಎಲ್ಲ ಒಂದು 60% ಅಮೌಂಟನ್ನು ತೊಗೊಂಡ್ಬಿಡುತ್ತೆ. ಸೊ ಈ ಒಂದು ಸಿನಿಮಾ ಇಷ್ಟರ ಮಟ್ಟಿಗೆ ಸೌಂಡ್ ಮಾಡ್ತಾ ಇದೆ ಅಂತ ಎಲ್ಲರೂ ಗೊತ್ತಿರುವಂಥ ವಿಚಾರ. ತುಂಬಾ ತಡ ಆದರೂ ಕೂಡ ಒಂದು ಲೇಟೆಸ್ಟ್ ಆಗಿ ಬರ್ತಾ ಇದೆ ಮಾರ್ಟಿನ್. ಸೊ ಕಾದು ನೋಡೋಣ ಈ ಒಂದು ಎಲ್ಲ ಒಂದು ಸಿಚುವೇಶನ್ಸ್ಗಳು. ಮಾರ್ಟಿನ್ ಟೀಮ್ ಅವರು ಒಂದು ವೋಟಿಂಗ್ ಮಾಡೋದಾಗಿರ್ಬೋದು, ವೋಟಿಂಗ್ ಆದಮೇಲೆ ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ ಬೇಕಾ, ಸಾಂಗ್ ಬೇಕಾ ಅಥವಾ ಟ್ರೈಲರ್ ಬೇಕಾ ಅಂತ ಕೇಳಿ ಈಗ ಎಲ್ಲ ಒಂದು ವೋಟ್ ಜಾಸ್ತಿ ಬಂದಿರುವಂಥದ್ದು ಟ್ರೈಲರ್ಗೆ. ಸೊ ಟ್ರೈಲರ್ ಕೂಡ ರಿಲೀಸ್ ಮಾಡ್ತಾ ಇದ್ದಾರೆ. ಸೊ ನೋಡೋಣ, ಆದಷ್ಟು ಬೇಗ ಟ್ರೈಲರ್ ಬರ್ತಾ ಇದೆ. ಇದೇ 29ನೇ ತಾರೀಕಿಗೆ ಬರ್ತಾ ಇದೆ. ಸೊ ಹೇಗಿರುತ್ತೆ ಅಂತ ನಾನು ತುಂಬ ಕ್ಯೂರಿಯಸ್ ಆಗಿ ಕಾಯ್ತಾ ಇದ್ದೀನಿ. ಸೊ ಈ ಒಂದು ಎಲ್ಲ ಟೈಮಿಂಗ್ಸು ಮತ್ತು ಟ್ರೈಲರ್ದೆಲ್ಲ ಅಪ್ಡೇಟ್ಗಳನ್ನು ಮುಂದೆ ಟೀಮ್ ಅವ್ರು ಅನೌನ್ಸ್ ಮಾಡ್ತಾರೆ. ಬಟ್ ಗೊತ್ತಿಲ್ಲ. ಈ ಒಂದು ಸಿನಿಮಾ ಇದೇ ಅಕ್ಟೋಬರ್ 11ಕ್ಕೆ ರಿಲೀಸ್ ಆಗ್ತಾ ಇದೆ. ತುಂಬಾ ಒಂದು ಎಕ್ಸೈಟ್ಮೆಂಟ್ ಇದೆ. ಕಾದು ಕುಳಿತಂಥ ಅಭಿಮಾನಿಗಳಿಗಾಗಿರ್ಬೋದು, ಕಾದು ಕುಳಿತಂಥ ಸಿನಿ ಆಡಿಯನ್ಸ್ಗಳಿಗಾಗಿರ್ಬೋದು, ಒಂದು ರಸದೌತಣವನ್ನು ಮತ್ತು ಒಂದು ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ ಕೊಡೋದ್ರಲ್ಲಿ ಖಂಡಿತವಾಗ್ಲೂ ದೋಖ ಆಗೋಲ್ಲ ಅಂತ ಅಂದ್ಕೊಂಡಿದ್ದೀನಿ. ಸೊ ನೀವು ಎಷ್ಟರ ಮಟ್ಟಿಗೆ ಮಾರ್ಟಿನ್ ಸಿನಿಮಾದ ಮೇಲೆ ಎಕ್ಸ್ಪೆಕ್ಟೇಷನ್ ಮತ್ತು ವೇಟಿಂಗ್ ಮಾಡ್ತಾ ಇದ್ದೀರಾ? ಆ್ಯಂಡ್ ನಿಮ್ಮ ಒಂದು ಊರಲ್ಲಿ ಮಾರ್ಟಿನ್ ಸಿನಿಮಾನ ನೀವು ನೋಡೋಕ್ಕೆ ರೆಡಿ ಇದ್ದೀರಾ? ಯಾವ ಊರು ನಿಮ್ಮದು? ಸೊ ಏನು ಕತೆ ಅನ್ನೋದನ್ನು ಕಾಮೆಂಟ್ ಸೆಕ್ಷನ್ ನನಗೆ ಕಾಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಆ್ಯಂಡ್ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮುಗಿಸೋದಕ್ಕಿಂತ ಮುಂಚೆ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾ, ಫೇಸ್ಬುಕ್ ಹಾಗೆ ಎಕ್ಸೆಲ್ ಫಾಲೋ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.